ನಮಸ್ಕಾರ ಪ್ರೀತಿಯ ಬಂಧುಗಳೇ, ಮನಸ್ಸಿಗೆ ಶಾಂತಿ ಹಾಗೂ ಜೀವನಕ್ಕೆ ಬೆಳಕನ್ನು ನೀಡುವ ಆಧ್ಯಾತ್ಮ ಪ್ರಪಂಚ ದ ಸ್ಪಿರಿಟ್ ಆಫ್ ಹಿಂದೂ ಚಾನೆಲ್ಗೆ ನಿಮಗೆಲ್ಲ ಹೃದಯಪೂರ್ವಕ ಸ್ವಾಗತ. ಶ್ರೀ ವಾಲ್ಮೀಕಿ ರಾಮಾಯಣ ಬಾಲಕಾಂಡ ಸರ್ಗ 45 ಸಮುದ್ರ ಮಥನ ವೃತ್ತಾಂತವು. ವಿಶ್ವಾಮಿತ್ರನು ಹೇಳಿದ ವೃತ್ತಾಂತವನ್ನು ಕೇಳಿ ರಾಮ ಲಕ್ಷ್ಮಣರು ಪರಮಾಶ್ಚರ್ಯವನ್ನು ಹೊಂದಿ ವಿಶ್ವಾಮಿತ್ರನನ್ನು ಕುರಿತು, ಎಲೈ ಬ್ರಹ್ಮನ್, ತಾವು ಹೇಳಿದ ಗಂಗಾವತರಣದ ವೃತ್ತಾಂತವು, ಸಾಗರವು, ಗಂಗೆಯ ನೀರಿನಿಂದ ತುಂಬಿದ ಕಥೆಯು ಅದ್ಭುತವಾಗಿವೆ ಎಂದರು. ಈ ಶುಭಕರವಾದ ಚರಿತ್ರೆಯನ್ನು ಮನಸ್ಸಿನಲ್ಲಿಯೇ ಚಿಂತಿಸುತ್ತಿರುವಲ್ಲಿ ರಾಮ ಲಕ್ಷ್ಮಣರಿಬ್ಬರಿಗೂ ಆ ರಾತ್ರಿಯೆಲ್ಲ ಕಳೆದು ಹೋಯಿತು. ಮರುದಿನ ಪ್ರಾತಃ ಕಾಲವು ಶುಭ್ರವಾಗಿರಲು ಶತ್ರುಸೂದನನಾದ ರಾಮನು ಆಹ್ನಿಕವನ್ನು ಮುಗಿಸಿಕೊಂಡು ವಿಶ್ವಾಮಿತ್ರ ಮಹರ್ಷಿಯನ್ನು ಕುರಿತು, ಈ ರಾತ್ರಿಯು ಬಹಳ ಪೂಜ್ಯವಾಗಿದ್ದು ಕಳೆದು ಹೋಯಿತು. ಬಹಳ ಮುಖ್ಯವಾಗಿ ಕೇಳಬೇಕಾದ ವೃತ್ತಾಂತವನ್ನು ಕೇಳಿದೆವು. ಎಲೈ ಮಹಾ ತಪಸ್ವಿಯೇ, ತಾವು ಹೇಳಿದ ಈ ಚರಿತ್ರೆಯನ್ನೆಲ್ಲ ಚಿಂತಿಸುತ್ತಿರುವಾಗ ನಮಗೆ ಈ ರಾತ್ರಿಯು ಕ್ಷಣಕಾಲವಿದ್ದಂತೆ ಕಳೆದು ಹೋಯಿತು. ಇನ್ನು ಈ ಪುಣ್ಯಕರವಾದ ಗಂಗಾ ನದಿಯನ್ನು ದಾಟೋಣ. ಪೂಜ್ಯರಾದ ತಾವು ಇಲ್ಲಿ ಬಂದಿರುವುದನ್ನು ತಿಳಿದು ಈ ಹಡಗು ತ್ವರಿತವಾಗಿ ಬಂದು ಸಿದ್ಧವಾಗಿದೆ. ಅದು ಋಷಿಗಳೆಲ್ಲರಿಗೂ ಸುಖವಾದ ಆಸನಗಳಿಂದ ಕೂಡಿದೆ ಎಂದನು. ಮಹಾತ್ಮನಾದ ರಾಮನ ಮಾತನ್ನು ಕೇಳಿ ವಿಶ್ವಾಮಿತ್ರನು ಋಷಿಗಳೆಲ್ಲರನ್ನೂ ರಾಮ ಲಕ್ಷ್ಮಣರೊಡನೆ ಆ ಹಡಗಿನ ಮೂಲಕ ನದಿಯನ್ನು ದಾಟಿಸಿದನು. ಎಲ್ಲರೂ ಗಂಗೆಯ ಉತ್ತರ ದಡಕ್ಕೆ ಬಂದು ಸೇರಿ ಅಲ್ಲಿದ್ದ ಋಷಿಗಣಗಳನ್ನು ಪೂಜಿಸಿ ಗಂಗೆಯ ದಡದಲ್ಲಿ ನಿಂತು ಅಲ್ಲಿಂದ ವಿಶಾಲವೆಂಬ ಪಟ್ಟಣವನ್ನು ಕಂಡರು. ಅನಂತರ ವಿಶ್ವಾಮಿತ್ರನು ರಾಮ ಲಕ್ಷ್ಮಣರೊಡನೆ ಸ್ವರ್ಗದಂತೆ ರಮ್ಯವಾದ ವಿಶಾಲ ನಗರಿಗೆ ಜಾಗ್ರತೆಯಾಗಿ ನಡೆದನು. ಆಗ ಮಹಾಪ್ರಾಜ್ಞನಾದ ರಾಮನು ವಿಶ್ವಾಮಿತ್ರ ಮಹರ್ಷಿಯನ್ನು ಕುರಿತು ಕೈಗಳನ್ನು ಜೋಡಿಸಿಕೊಂಡು, ಎಲೈ ಮಹರ್ಷಿಯೇ, ಯಾವ ವಂಶದ ರಾಜನು ಈ ವಿಶಾಲ ನಗರದಲ್ಲಿ ಇರುವನೆಂಬುದನ್ನು ಕೇಳಲು ಬಹಳ ಕುತೂಹಲನಾಗಿರುವೆನು. ನಿನಗೆ ಮಂಗಳವಾಗಲಿ ಎಂದನು. ರಾಮನ ಆ ಮಾತನ್ನು ಕೇಳಿ ಮಹರ್ಷಿಯು ಪುರಾತನವಾದ ವಿಶಾಲ ನಗರದ ವೃತ್ತಾಂತವನ್ನು ತಿಳಿಸಲು ಆರಂಭಿಸಿದನು. ಎಲೈ ರಾಮನೇ, ಶುಭಕರವಾದ ಇಂದ್ರನ ಚರಿತ್ರೆಯನ್ನು ಹೇಳುವೆನು ಕೇಳು. ಹಾಗೆಯೇ ಈ ದೇಶದಲ್ಲಿ ಏನು ನಡೆಯಿತು ಎಂಬುದನ್ನು ಕೇಳು. ಎಲೈ ಭಾಗ್ಯವಂತನಾದ ರಾಮನೇ, ಪೂರ್ವದಲ್ಲಿ ಕೃತ ಯುಗದಲ್ಲಿ ದ್ವಿತೀಯ ಪುತ್ರರಾದ ದೈತ್ಯರು ಮಹಾಬಲಶಾಲಿಗಳಾಗಿಯೂ ಅದಿತಿಯ ಮಕ್ಕಳಾದ ದೇವತೆಗಳು ಪರಾಕ್ರಮಶಾಲಿಗಳೂ ಧರ್ಮಬುದ್ಧಿಯುಳ್ಳವರಾಗಿಯೂ ಇದ್ದರು. ಆಗ ಮಹಾತ್ಮರಾದವರೆಲ್ಲರೂ ಮುಪ್ಪು ಮರಣಗಳಿಲ್ಲದೆ ರೋಗರಹಿತರಾಗಿ ಹೇಗಿರಬಹುದು ಎಂದು ಯೋಚಿಸತೊಡಗಿದರು. ಎಲೈ ರಾಮನೇ, ಹಾಗೆ ಚಿಂತಿಸುತ್ತಿದ್ದ ಆ ಮಹಾತ್ಮರಿಗೆ ಕ್ಷೀರ ಸಮುದ್ರವನ್ನು ಕಡೆದು ಅದರಿಂದ ಅಮೃತವನ್ನು ಪಡೆಯಬೇಕೆಂಬ ಬುದ್ಧಿಯುಂಟಾಯಿತು. ನಿಶ್ಚಯಕ್ಕೆ ಬಂದು ಪರಾಕ್ರಮಿಗಳಾದ ಅವರು ಆದಿಶೇಷನನ್ನು ಹಗ್ಗವನ್ನಾಗಿಯೂ ಮಂದರ ಪರ್ವತವನ್ನು ಕಡಗೋಲನ್ನಾಗಿಯೂ ಮಾಡಿಕೊಂಡು ಕಡೆಯಲಾರಂಭಿಸಿದರು. 1000 ವರ್ಷಗಳ ಕಾಲ ಹಗ್ಗವಾಗಿದ್ದ ಆದಿಶೇಷನು ತನ್ನ ಹೆಡೆಗಳಿಂದ ವಿಷವನ್ನು ಕಾರುತ್ತಾ ಹಲ್ಲುಗಳಿಂದ ಮಂದರ ಪರ್ವತದ ಬಂಡೆಗಳನ್ನು ಕಚ್ಚಿದನು. ಇದರಿಂದ ಅಗ್ನಿಸದೃಶವಾದ ಹಾಲಾಹಲವೆಂಬ ಮಹಾವಿಷವು ಸುರಿಯಿತು. ಅದು ದೇವಾಸುರ ಮನುಷ್ಯರಿಂದ ಕೂಡಿದ ಜಗತ್ತನ್ನೆಲ್ಲ ಸುಡುತ್ತಾ ಬಂದಿತು. ಆಗ ದೇವತೆಗಳು ಮಹಾದೇವನಾದ ಶಂಕರನನ್ನು ಶರಣು ಹೊಕ್ಕು, ಕಾಪಾಡು ಕಾಪಾಡು ಎಂದು ಆ ರುದ್ರದೇವರನ್ನು ಪ್ರಾರ್ಥಿಸಿದರು. ಹೀಗೆ ದೇವತೆಗಳು ಹೇಳುತ್ತಿರಲಾಗಿ ದೇವೇಶ್ವರನು ಸರ್ವಲೋಕ ಪ್ರಭುವು ಆದ ವಿಷ್ಣುವು ಶಂಖ ಚಕ್ರಧಾರಿಯಾಗಿ ಅಲ್ಲಿ ಕಾಣಿಸಿಕೊಂಡನು. ವಿಷ್ಣುವು ನಸುನಗುತ್ತಾ ಶೂಲಧಾರಿಯಾದ ರುದ್ರನನ್ನು ಕುರಿತು, ಎಲೈ ಸುರಶ್ರೇಷ್ಠನೇ, ನೀನು ದೇವತೆಗಳಿಗೆಲ್ಲ ಹಿರಿಯನು. ಆದ್ದರಿಂದ ದೇವತೆಗಳು ಕಡೆಯುವಾಗ ಮೊದಲು ಏನು ಬಂದಿತೋ ಅದು ನಿನ್ನದು. ಎಲೈ ಪ್ರಭುವೆ, ಇದನ್ನೇ ಅಗ್ರಪೂಜೆ ಎಂದು ಭಾವಿಸಿ ಈ ವಿಷವನ್ನು ನೀನು ಸ್ವೀಕರಿಸು ಎಂದನು. ಹೀಗೆ ಹೇಳಿ ಶ್ರೀ ವಿಷ್ಣುವು ಅಲ್ಲಿಯೇ ಅಂತರ್ಧಾನನಾದನು. ಭಗವಾನ್ ಪರಮೇಶ್ವರನು ದೇವತೆಗಳ ಭಯವನ್ನು ವಿಷ್ಣುವಿನ ಮಾತನ್ನು ಕೇಳಿ ಘೋರವಾದ ಆ ಹಾಲಾಹಲ ವಿಷವನ್ನು ಅಮೃತವನ್ನು ಸ್ವೀಕರಿಸುವಂತೆ ಕುಡಿದು ಹೊರಟು ಹೋದನು. ಎಲೈ ದೋಷರಹಿತನಾದ ರಘುನಂದನನೇ, ಅನಂತರ ದೇವಾಸುರರೆಲ್ಲರೂ ಪುನಃ ಕಡೆಯಲಾರಂಭಿಸಿದರು. ಆಗ ಕಡಗೋಲಾಗಿದ್ದ ಮಂದರ ಪರ್ವತವು ಪಾತಾಳಕ್ಕೆ ಇಳಿದು ಹೋಯಿತು. ಆಗ ದೇವ ಗಂಧರ್ವರೆಲ್ಲರೂ ಮಧುಸೂದನನಾದ ಶ್ರೀಮನ್ನಾರಾಯಣನನ್ನು ಕುರಿತು, ಸಮಸ್ತ ಪ್ರಾಣಿಗಳಿಗೂ ನೀನೇ ಗತಿ, ದೇವತೆಗಳಿಗಂತೂ ವಿಶೇಷವಾಗಿ ನೀನೇ ರಕ್ಷಕನು. ಎಲೈ ಮಹಾಬಾಹುವೆ, ನಮ್ಮನ್ನು ಕಾಪಾಡಿ ಪರ್ವತವನ್ನು ಮೇಲಕ್ಕೆತ್ತು ಎಂದು ಪ್ರಾರ್ಥಿಸಿದರು. ಇದನ್ನು ಕೇಳಿ ನಾರಾಯಣನು ಕೂರ್ಮಾವತಾರವನ್ನು ತಾಳಿ ಆ ಪರ್ವತವನ್ನು ತನ್ನ ಬೆನ್ನಿನ ಮೇಲೆ ಇರಿಸಿಕೊಂಡು ಆ ಸಮುದ್ರದಲ್ಲಿ ಅಲ್ಲಿಯೇ ನಿಂತನು.
ಇಷ್ಟು ಮಾತ್ರವಲ್ಲದೆ ಸರ್ವಲೋಕೇಶ್ವರನಾದ ನಾರಾಯಣನು ಪರ್ವತದ ಶಿಖರದ ಮೇಲೆ ತನ್ನ ಕೈಯನ್ನೂರಿ ದೇವಾಸುರರ ಮಧ್ಯದಲ್ಲಿ ತಾನೂ ನಿಂತು ಕಡೆಯಲಾರಂಭಿಸಿದನು. ಈ ಪ್ರಕಾರ 1,000 ವರ್ಷ ಕಳೆದ ಮೇಲೆ ಧನ್ವಂತರಿ ಎಂಬಾತನು ದಂಡ ಕಮಂಡಲುಗಳ ಸಹಿತ ಹುಟ್ಟಿದನು. ಅನಂತರ ತೇಜೋವಂತರಾದ ಅಪ್ಸರ ಸ್ತ್ರೀಯರು ಹುಟ್ಟಿದರು. ಎಲೈ ಮನುಜಶ್ರೇಷ್ಠನೇ, ಕ್ಷೀರ ಸಮುದ್ರದ ಹಾಲನ್ನು ಕಡೆಯುತ್ತಿರುವಾಗ ಒಂದು ರಸವು ಉತ್ಪನ್ನವಾಯಿತು. ಈ ರಸದಿಂದ ಸ್ತ್ರೀಯರು ಹುಟ್ಟಿದ್ದರಾದ್ದರಿಂದ ಅವರಿಗೆ ಅಪ್ಸರಸರೆಂಬ ಹೆಸರು ಉಂಟಾಯಿತು. ವರ್ಚಸ್ವಿಗಳಾದ ಅಪ್ಸರ ಸ್ತ್ರೀಯರ ಸಂಖ್ಯೆ 60 ಕೋಟಿ. ಅವರ ಪರಿಚಾರಿಣಿಯರ ಸಂಖ್ಯೆಯಾದರೋ ಲೆಕ್ಕವಿಲ್ಲದಷ್ಟು. ಆ ಅಪ್ಸರ ಸ್ತ್ರೀಯರನ್ನು ದೇವದಾನವರು ಯಾರೂ ಪರಿಗ್ರಹಿಸಲಿಲ್ಲ. ಆದ್ದರಿಂದ ಅವರೆಲ್ಲರೂ ಸಾಧಾರಣ ಸ್ತ್ರೀಯರೆಂದು ಗಣಿಸಲ್ಪಟ್ಟರು. ಎಲೈ ರಘುನಂದನನೇ, ಅನಂತರ ವರುಣನ ಪುತ್ರಿಯಾದ ವಾರುಣಿ ಎಂಬಾಕೆಯು ಹುಟ್ಟಿದಳು. ಹುಟ್ಟಿದ ಕೂಡಲೇ ತನ್ನನ್ನು ಯಾರು ಮದುವೆಯಾಗುವರೆಂದು ಹುಡುಕಲಾರಂಭಿಸಿದಳು. ಎಲೈ ರಾಮನೇ, ವರುಣನ ಪುತ್ರಿಯಾದ ಆಕೆಯನ್ನು ದೈತ್ಯರು ಯಾರೂ ಪರಿಗ್ರಹಿಸಲಿಲ್ಲ. ಅದಿತಿಯ ಮಕ್ಕಳು ನಿರ್ದೋಷಿಯಾದ ಆಕೆಯನ್ನು ಸ್ವೀಕರಿಸಿದರು. ಇದರಿಂದಲೇ ದೈತ್ಯರಿಗೆ ಅಸುರರೆಂಬ ಹೆಸರು ಬಂದಿತು. ಅದಿತಿಯ ಮಕ್ಕಳು ವಾರುಣಿಯ ಕೈ ಹಿಡಿದದ್ದರಿಂದ ಸುರರೆಂಬ ಹೆಸರನ್ನು ಪಡೆದು ಅವರು ಪರಮ ಸಂತೋಷದಿಂದಿದ್ದರು. ಎಲೈ ನರಶ್ರೇಷ್ಠನೇ, ಅನಂತರ ಉಚ್ಚೈಶ್ರವಸ್ಸೆಂಬ ಶ್ರೇಷ್ಠವಾದ ಕುದುರೆಯು ಕೌಸ್ತುಭವೆಂಬ ಮಣಿರತ್ನವು ಹುಟ್ಟಿದವು. ಅನಂತರ ಉತ್ತಮವಾದ ಅಮೃತವು ಹುಟ್ಟಿತು. ಎಲೈ ರಾಮನೇ, ಅನಂತರ ಈ ಅಮೃತದ ನಿಮಿತ್ತವಾಗಿ ಬಹಳವಾಗಿ ಕುಲಕ್ಷಯವುಂಟಾಯಿತು. ಅದಿತಿಯ ಮಕ್ಕಳು ದೈತ್ಯರನ್ನು ಕೊಲ್ಲುತ್ತಾ ಬಂದರು. ಆಗ ಅಸುರರು ರಾಕ್ಷಸರು ಒಟ್ಟುಗೂಡಿದರು. 3 ಲೋಕಗಳಿಗೂ ಮೋಹವನ್ನುಂಟು ಮಾಡತಕ್ಕ ಅಮೃತಕ್ಕಾಗಿ ಮಹಾಘೋರವಾದ ಯುದ್ಧವು ಸಂಭವಿಸಿತ್ತು. ಎಲ್ಲವೂ ನಾಶವಾಗುತ್ತಾ ಬರುತ್ತಿರಲು ಮಹಾಬಲಶಾಲಿಯಾದ ವಿಷ್ಣುವು ಮೋಹಿನಿ ಎಂಬ ಮಾಯಾರೂಪವನ್ನು ತಾಳಿ ಅಮೃತವನ್ನು ಬೇಗನೆ ಅಪಹರಿಸಿಕೊಂಡು ಹೋದನು. ನಾಶರಹಿತನು ಪುರುಷೋತ್ತಮನೂ ಆದ ವಿಷ್ಣುವನ್ನು ಯಾರ್ಯಾರು ಎದುರಿಸಿದರೋ ಅವರೆಲ್ಲರೂ ಯುದ್ಧದಲ್ಲಿ ವಿಷ್ಣುವಿನಿಂದ ಅರೆಯಲ್ಪಟ್ಟರು. ದೈತ್ಯರಿಗೂ ದೇವತೆಗಳಿಗೂ ನಡೆದ ಆ ಮಹಾಯುದ್ಧದಲ್ಲಿ ದೇವತೆಗಳು ದೈತ್ಯರನ್ನು ಬಹಳವಾಗಿ ಹೊಡೆದು ಹಾಕಿದರು. ಇಂದ್ರನು ದೈತ್ಯರನ್ನು ಹೊಡೆದೋಡಿಸಿ ರಾಜ್ಯವನ್ನು ಪಡೆದು ಋಷಿಗಳಿಂದಲೂ ಚಾರಣರಿಂದಲೂ ಕೂಡಿದ ಲೋಕಗಳನ್ನು ಸಂತೋಷದಿಂದ ಆಳುತ್ತಿದ್ದನು. ಬಂಧುಗಳೇ, ಶ್ರೀ ವಾಲ್ಮೀಕಿ ರಾಮಾಯಣ ಮುಂದುವರಿಯುತ್ತದೆ. ಅಲ್ಲಿಯ ತನಕ ನಮ್ಮ ಚಾನಲನ್ನು ನೋಡ್ತಾ ಇರಿ. ಎಲ್ಲ ವಿಡಿಯೋಗಳನ್ನು ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.